Hello guys, welcome back to Banking Kannadiga. In this video, I'm going to discuss about RRB PO salary. And ಈ ಸ್ಯಾಲ್ರಿ ಅನ್ನೋದೇನಿದೆ ಇದು ಲಾಸ್ಟ್ ಇಯರ್ ಅಂದ್ರೆ 2024ನೇ ಬ್ಯಾಚ್ ಅಲ್ಲಿ RRB PO ಆಗಿ ಸೆಲೆಕ್ಟ್ ಆದಂತ ಆಸ್ಪಿರೆಂಟ್ ಅಂಡ್ ಇದು ಕರ್ನಾಟಕದವ್ರದೇ ಸ್ಯಾಲ್ರಿ ಆಗಿರುತ್ತೆ. ಅಂಡ್ ಇವ್ರು ಜಾಯ್ನ್ ಆಗಿದ್ದು ಕರ್ನಾಟಕ ಗ್ರಾಮೀಣ ಬ್ಯಾಂಕ್. ಇಲ್ಲಿ ಡಬಲ್ ಇದೆಯಲ್ಲ, ಫಸ್ಟ್ ಜಸ್ಟ್ ಸಿಂಗಲ್ ಐ ಇತ್ತು ಗ್ರಾಮೀಣ ಬ್ಯಾಂಕ್ ಅಂತ, ಇವಾಗ ಅದು ಗ್ರಾಮೀಣ ಬ್ಯಾಂಕ್ ಆಗಿದೆ. ಒನ್ ಸ್ಟೇಟ್ ಒನ್ RRB ಅಂಡರ್ ಅಲ್ಲಿ ಯಾವ ಸ್ಟೇಟ್ ಅಲ್ಲಿ 2-3 ಬ್ಯಾಂಕ್ಸ್ ಇದ್ದು ಅದೇ ಎಲ್ಲಾನು ಅಮಲ್ಗಮೇಟ್ ಮಾಡಿಬಿಟ್ಟು ಒಂದು ಸಿಂಗಲ್ ಬ್ಯಾಂಕ್ ಮಾಡಿದ್ದಾರೆ. ಪ್ರೀವಿಯಸ್ಲಿ ಕರ್ನಾಟಕದಲ್ಲಿ ಈಗ ಕಾವೇರಿ ಕೃಷ್ಣ ಗ್ರಾಮೀಣ ಬ್ಯಾಂಕ್ ಅಂತ ಎಲ್ಲ ಇತ್ತು ಅಲ್ವಾ, ಅದೆಲ್ಲ 2019ರಲ್ಲಿ ಮರ್ಜ್ ಆಗಿ ಎರಡಾಗಿತ್ತು, ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಅಂಡ್ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಂತ. ಇವಾಗ ವಿಕಾಸ ಗ್ರಾಮೀಣ ಬ್ಯಾಂಕ್ ಮತ್ತೆ ಗ್ರಾಮೀಣ ಬ್ಯಾಂಕ್ ಎರಡೂ ಮರ್ಜ್ ಆಗ್ಬಿಟ್ಟು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಂತ ಆಗಿದೆ. ಸೊ ಇವ್ರು ಜಾಯ್ನ್ ಆಗಿದ್ದು ಗ್ರಾಮೀಣ ಬ್ಯಾಂಕ್ಗೆ. ಅಂಡ್ ಈ ಸ್ಯಾಲರಿ ಸ್ಲಿಪ್ ವಿಡಿಯೋ ಮಾಡ್ತಿರೋ ಪರ್ಪಸ್ ಮೋಟಿವೇಶನ್ ಪರ್ಪಸ್ ಆಗಿರುತ್ತೆ. ನನ್ನ ಪ್ರಿಪರೇಷನ್ ಟೈಮಲ್ಲೂ ನಾನು ತುಂಬಾ ಜಾಬ್ದು ಸ್ಯಾಲರಿ ಸ್ಲಿಪ್ ನ ನೋಡ್ತಿದ್ದೆ, ಹಾಗೆ ನನ್ನ ಯೂಟ್ಯೂಬ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಕೂಡ ಇಟ್ಕೋತಿದ್ದೆ. ಲೈಕ್ ಯಾವಾಗ ಇಷ್ಟು ಓದ್ಬೇಕು, ಯಾರು ಓದ್ತಾರೆ, ಫ್ರಸ್ಟ್ರೇಷನ್ ಆದಾಗ ಅಥವಾ ನನ್ನ ಕೈಲಿ ಆಗಲ್ವೇನೋ ಆ ತರ ಸೆಲ್ಫ್ ಡೌಟ್ ಆದಾಗ ನಾನು ಇದು ನೋಡ್ತಿದ್ದೆ, ಒಂದ್ ಸ್ವಲ್ಪ ಮೋಟಿವೇಶನ್ ಅಂತ ಸಿಗೋದು. ನಾವು ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗೋದೇ ಸೆಕ್ಯೂರ್ ಜಾಬ್ ಸಿಗಬೇಕು ಮತ್ತೆ ಒಳ್ಳೆ ಸ್ಯಾಲ್ರಿ ಸಿಗಬೇಕು ಅಂತ. ಸೊ ಸ್ಯಾಲ್ರಿ ಅಫ್ಕೋರ್ಸ್ ಎಲ್ಲರಿಗೂ ಮೋಟಿವೇಶನ್ ಪರ್ಪಸ್ ಆಗಿ ಇರುತ್ತೆ. ಸೊ ನಾನು ಈ ವಿಡಿಯೋದಲ್ಲಿ ಒಂದು ಸ್ಯಾಲ್ರಿ ಅನ್ನೋದು ಹೇಗೆ ಇನ್ಕ್ರಿಮೆಂಟ್ ಆಗುತ್ತೆ ನೀವು RRB PO ಆಗಿ ಜಾಯಿನ್ ಆದ್ಮೇಲೆ, ಹಾಗೆ ನಿಮಗೆ ಸ್ಯಾಲ್ರಿ ಅಲ್ದಲೇ ಯಾವ ಅಲವೆನ್ಸಸ್ ಸಿಗುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಸೊ ಇದು ನೋಡಿ, ನಾನಿಲ್ಲಿ ತೋರಿಸ್ತೀನಿ. ಇವ್ರು ಜಾಯ್ನ್ ಆಯ್ತು, ಡೇಟ್ ಆಫ್ ಜಾಯ್ನಿಂಗ್ ಬಂದ್ಬಿಟ್ಟು 20-2-2025, ಪೋಸ್ಟ್ ಬಂದ್ಬಿಟ್ಟು ಅಸಿಸ್ಟೆಂಟ್ ಮ್ಯಾನೇಜರ್. PO ಅನ್ನೋದು ನೋಟಿಫಿಕೇಶನ್ ನೇಮ್ ಅಷ್ಟೇ. ನೀವು ಜಾಯ್ನ್ ಆದ್ಮೇಲೆ ಆಫೀಸರ್ ಸ್ಕೇಲ್ 1 ಅದರಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಜಾಯ್ನ್ ಆಗಿರ್ತೀರಾ. ಈ ಸ್ಯಾಲರಿ ಸ್ಲಿಪ್ ಏನಿದೆ ಇದು ಆಗಸ್ಟ್ ಮಂತ್ ಆಗಿರುತ್ತೆ. ನಾನಿಲ್ಲಿ ಸ್ಯಾಲ್ರಿ ಕಾಂಪೋನೆಂಟ್ ಏನೇನು ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಹೇಗೆ ನಮಗೆ ಈಗ ಸೆಂಟ್ರಲ್ ಪೇ ಕಮಿಷನ್ ಏನಿದೆ ಅದು 10 years ಒನ್ಸ್ ರಿವೈಸ್ ಆಗೋದು, ಬಟ್ ನಮ್ಮ ಬ್ಯಾಂಕಿಂಗ್ ಏನಿದೆ ಇದು 5 years ಒನ್ಸ್ ಸ್ಯಾಲ್ರಿ ರಿವೈಸ್ ಆಗುತ್ತೆ. ಲಾಸ್ಟ್ ಟೈಮ್ ರಿವೈಸ್ ಆಗಿದ್ದು 2022ರಲ್ಲಿ ರಿವೈಸ್ ಆಗಿದ್ದು, ಬಟ್ ಎಫೆಕ್ಟಿವ್ ಆಗಿ ಆರ್ಡರ್ ಬಂದು ಸ್ಯಾಲ್ರಿ ಎಲ್ಲ ನಿಮಗೆ ಅಂದ್ರೆ ಇನ್ಕ್ರೀಸ್ ಸ್ಯಾಲ್ರಿ ಸ್ಲಿಪ್ ಅಲ್ಲಿ ಶೋ ಆಗಿದ್ದು 2024ರಲ್ಲಿ. ಸೊ ಈಗ ನೆಕ್ಸ್ಟ್ ನಿಮಗೆ ಸ್ಯಾಲ್ರಿ ಇನ್ಕ್ರೀಸ್ ಅನ್ನೋದು ಬೈಪಾರ್ಟೈಟ್ ಸೆಟಲ್ಮೆಂಟ್ ಅಂದ್ರೆ 13th ಬೈಪಾರ್ಟೈಟ್ ಸೆಟಲ್ಮೆಂಟ್ ಏನಿದೆ ಅದು 2027ರಲ್ಲಿ ಶೆಡ್ಯೂಲ್ ಆಗಿದೆ. 2027ರಲ್ಲಿ ಶೆಡ್ಯೂಲ್ ಆಗಿರೋದ್ರಿಂದ 2028ರಲ್ಲಿ ಮುಗಿಯುತ್ತೆ. ಅಂಡ್ 2028 ಅಥವಾ 2029 ಸ್ಟಾರ್ಟಿಂಗ್ ಅಲ್ಲಿ ನಿಮ್ಮ 2027ರಿಂದ 2028ವರೆಗೂ ಏನು ಇನ್ಕ್ರಿಮೆಂಟ್ ಇರುತ್ತೆ ಅಮೌಂಟ್ ಅದೆಲ್ಲ ಒಂದೇ ಸಲ ನಿಮ್ಮ ಅಕೌಂಟ್ಗೆ ಕ್ರೆಡಿಟ್ ಮಾಡ್ತಾರೆ. ಸೊ ಇದು ಸ್ಯಾಲ್ರಿ ಹೇಗೆ ಇನ್ಕ್ರೀಸ್ ಆಗುತ್ತೆ ಅಂತ 5 years ಒನ್ಸ್ ಇನ್ಕ್ರೀಸ್ ಆಗುತ್ತೆ. ರೆಫರೆನ್ಸ್ಗೆ ಹೇಳ್ತೀನಿ, ಇದು ಬೇಸಿಕ್ ಪೇ ಅನ್ನೋದೇನಿದೆ ಇದು ಪ್ರೀವಿಯಸ್ ಬೈಪಾರ್ಟೈಟ್ ಸೆಟಲ್ಮೆಂಟ್ ಮುಂಚೆ ಅಂದ್ರೆ 2023ಕ್ಕಿಂತ ಮುಂಚೆ 36,000 ಏನೋ ಅರೌಂಡ್ ಇತ್ತು, 36 or 39. ನೋಡಿ ಈಗ ಬೇಸಿಕ್ ಎಷ್ಟು ಇನ್ಕ್ರೀಸ್ ಆಗಿದೆ ಅಂತ. ನಿಮಗೆ ಏನ್ ಬರೀ 12,000 ಇನ್ಕ್ರೀಸ್ ಆಗಿದೆಯಲ್ಲ ಅಂತ ಅನ್ನಿಸ್ಬೋದು, ಬಟ್ ಈ 12,000 ಏನಿದೆ ಇದು ಓವರ್ ಆಲ್ ಸ್ಯಾಲ್ರಿ ಮೇಲೆ ತುಂಬಾ ಎಫೆಕ್ಟ್ ಮಾಡುತ್ತೆ. ಯಾಕೆಂದ್ರೆ ಅದು ಬೇಸಿಕ್ ಪೇ. ಈ ಬೇಸಿಕ್ ಪೇ ಮೇಲೆ ನಿಮಗೆ ಈ ಉಳಿದಿರೋ ಸ್ಪೆಷಲ್ ಅಲವೆನ್ಸ್ ಇರ್ಬೋದು ಅಥವಾ ಲರ್ನಿಂಗ್ ಅಲವೆನ್ಸ್ ಇರ್ಬೋದು ಅಥವಾ HR ಎಲ್ಲಾನು ಬೇಸಿಕ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇವಾಗ ಕರೆಂಟ್ಲಿ ನೀವು ಜಾಯಿನ್ ಆದರೆ ಆಫೀಸರ್ ಸ್ಕೇಲ್ 1ಗೆ 48,480 ಬೇಸಿಕ್ ಪೇ ಇರುತ್ತೆ. ಅಂಡ್ ಡಿಯರ್ನೆಸ್ ಅಲವೆನ್ಸ್ ಏನಿದೆ ಇದು 10,243 ಇದೆ. ಕರೆಂಟ್ಲಿ ಡಿಯರ್ನೆಸ್ ಅಲವೆನ್ಸ್ 21.13 ಏನೋ ಇದೆ. ಅಂಡ್ ಇದು ಬಂದ್ಬಿಟ್ಟು ನಿಮಗೆ 3 months ಒನ್ಸ್ ರಿವೈಸ್ ಆಗುತ್ತೆ, ಪ್ರತಿ ಕ್ವಾರ್ಟರ್ಗೂ ಚೇಂಜ್ ಆಗುತ್ತೆ. ಅಂಡ್ ಮೋಸ್ಟ್ ಪ್ರಾಬಬಲಿ ಇನ್ಕ್ರೀಸೇ ಆಗೋದು, ಎಲ್ಲೋ ಒಂದು ಕ್ವಾರ್ಟರ್ ಅಲ್ಲಿ ಡಿಕ್ರೀಸ್ ಆಗ್ಬೋದು ಅಷ್ಟೇ. ಫಾರ್ ಎಕ್ಸಾಂಪಲ್ ಈ ವರ್ಷ 2025-2026ನೇ ಫೈನಾನ್ಷಿಯಲ್ ಫಸ್ಟ್ ಕ್ವಾರ್ಟರ್ ಏನಿತ್ತು ಅವಾಗ DI ಡಿಕ್ರೀಸ್ ಆಗಿ 19% ಏನೋ ಆಗಿತ್ತು. ಬಟ್ ಸೆಕೆಂಡ್ ಕ್ವಾರ್ಟರ್ ಏನಿದೆ ಇವಾಗ ನಡೀತಿರೋ ಕ್ವಾರ್ಟರ್ ಇದರಲ್ಲಿ ಇನ್ಕ್ರೀಸ್ ಆಗಿತ್ತು. ಈಗ ನಾನು ಈ ವಿಡಿಯೋ ಮಾಡ್ತಿರೋದು ಅಕ್ಟೋಬರ್ ಮಂತ್, ಈ ಮಂತ್ ಎಂಡ್ ಅಲ್ಲಿ DA ರಿವೈಸ್ ಆಗುತ್ತೆ. ಪ್ರಾಬಬಲಿ ಈ ಸಲ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ತಿದ್ದಾರೆ, 23% ಆಗುತ್ತೆ. ಸೊ ಈ DA ಏನಿದೆ ಬೇಸಿಕ್ಗೆ 21.13 ಕರೆಂಟ್ಲಿ. ಸೊ HR ಏನಿದೆ ಇದು ಹೌಸ್ ರೆಂಟ್ ಅಲವೆನ್ಸ್ ಅಂತ, ಇದು ಬೇಸಿಕ್ ಪೇದು 8%. ಇದು ಬಂದ್ಬಿಟ್ಟು ಇವರು ರೂರಲ್ ಪೋಸ್ಟಿಂಗ್ ಇರೋದ್ರಿಂದ 8% ಇದು ಪೋಸ್ಟಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ಪರ್ಸೆಂಟೇಜ್ ಅನ್ನೋದು. ಇದು ಕೂಡ ನಿಮಗೆ ಬೈಪಾರ್ಟೈಟ್ ಸೆಟಲ್ಮೆಂಟ್ ಅಲ್ಲಿ ಸಿಗುತ್ತೆ. ಈ ಸ್ಪೆಷಲ್ ಅಲವೆನ್ಸ್ ಅನ್ನೋದೇನಿದೆ ಇದು ಕೂಡ ಫಿಕ್ಸ್ಡ್ ಆಗಿರುತ್ತೆ. ಎಲ್ಲ ಬ್ಯಾಂಕಲ್ಲೂ 26.5% ಕೊಡಬೇಕು. ಇದು 26.5% ಆಫ್ ದ ಬೇಸಿಕ್ ಪೇ. ಅಂಡ್ ಲೊಕೇಶನ್ ಅಲವೆನ್ಸ್ ಇದು ನಿಮ್ಮ ಲೊಕೇಶನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಮತ್ತೆ ಲರ್ನಿಂಗ್ ಅಲವೆನ್ಸ್ 850 ಇದು ಎಲ್ಲ ಆಫೀಸರ್ಗೂ ಸೇಮ್ ಇರುತ್ತೆ ಸ್ಕೇಲ್ 1 ಆದ್ರೆ. ಅಂಡ್ ಇಲ್ಲಿ ಅಲವೆನ್ಸ್ ಇದು ಕೂಡ ನಿಮ್ಮ ಪೋಸ್ಟಿಂಗ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ಎಷ್ಟು ಹೈ ಆಟಿಟ್ಯೂಡ್ ಅಲ್ಲಿ ಇರ್ತೀರಾ ಅದ್ರ ಮೇಲೆ ನಿಮಗೆ ಇದು ಹಿಲ್ ಅಂಡ್ ಫ್ಯೂಲ್ ಅಲವೆನ್ಸ್ ಅಂತ, ಇದು 969 ಇದು ನನಗೂ ಕೂಡ ಸಿಗುತ್ತೆ. ಈ ಕಾಂಪೋನೆಂಟ್ಸ್ ಏನಿದೆ ಇದಿಷ್ಟು
ಎಲ್ಲ ಆಫೀಸರ್ಗೂ ಸೇಮ್ ಇರುತ್ತೆ. ನನ್ನ ಸ್ಯಾಲರಿ ಸ್ಲಿಪ್ಪಲ್ಲಿ ಇದಿಷ್ಟು ಕಾಂಪೊನೆಂಟ್ಸ್ ಸೇಮ್ ಇದೆ. ಅಲೋಯನ್ಸಸ್ ಅಲ್ಲಿ ಮಾತ್ರ ನಿಮಗೆ ಡಿಫರ್ ಆಗೋದು ನ್ಯಾಷನಲೈಸ್ಡ್ ಬ್ಯಾಂಕ್ಗೂ ಮತ್ತೆ RRBಗಳಿಗೂ. ಈಗ ಡಿಡಕ್ಷನ್ಸ್ ನೋಡೋಣ. ಡಿಡಕ್ಷನ್ಸ್ ಬಂದ್ಬಿಟ್ಟು ಇವ್ರದ್ದು NPS ಕಾಂಟ್ರಿಬ್ಯೂಷನ್. NPS ಕಾಂಟ್ರಿಬ್ಯೂಷನ್ ಹೇಗೆ ಅಂತಂದ್ರೆ ನಿಮ್ಮದು ಏನಿದೆ ಇಲ್ಲಿ ಬೇಸಿಕ್ ಪೇದು 10%. ಆ 10% ಏನಿರುತ್ತೆ ಅದ್ರದ್ದು DA ಅಂದ್ರೆ ಎಷ್ಟು, ಇವಾಗ 21.1% ಅಷ್ಟು ಸೇರ್ಬಿಟ್ಟು 5872 ಇವರಿಗೆ NPS ಕಟ್ ಆಗುತ್ತೆ. ಇದ್ರ ಜೊತೆ ಗೌರ್ಮೆಂಟ್ ಕಡೆಯಿಂದ ಅಂದ್ರೆ ಬ್ಯಾಂಕ್ ಕಡೆಯಿಂದ 14%, 140% ಅಂದ್ರೆ ಇದ್ರದ್ದು 140% ಭಾಗ ಬ್ಯಾಂಕ್ ಹಾಕುತ್ತೆ. 5872 ಪ್ಲಸ್ ಇನ್ನ 40% ಎಕ್ಸ್ಟ್ರಾ. ಈ ಪ್ರೊಫೆಷನಲ್ ಟ್ಯಾಕ್ಸ್ ಅನ್ನೋದೇನಿದೆ ಇದು 200 ರೂಪಾಯಿ ಕಟ್ ಆಗಿದೆ. ಅಂಡ್ ಆಫೀಸರ್ಸ್ ಅಸೋಸಿಯೇಷನ್ಗೆ 125. ಇದು ಇವರು ಒಂದೊಂದು ಬ್ಯಾಂಕಲ್ಲೂ ಅವ್ರದ್ದೇ ಆದಂತ ಯೂನಿಯನ್ ಇರುತ್ತೆ. ಆ ಯೂನಿಯನ್ಗೆ ಫೀಸ್ ತರ ಇದು ಸಬ್ಸ್ಕ್ರಿಪ್ಷನ್ ತರ ಮಂತ್ಲಿ ಸಬ್ಸ್ಕ್ರಿಪ್ಷನ್ ಕಟ್ ಆಗುತ್ತೆ. ಅಂಡ್ ಈ ಡೆತ್ ರಿಲೀಫ್ ಏನಿದೆ ಇದು ಇವರೇ ಜಾಯ್ನ್ ಆಗಿರೋದಾಗಿರುತ್ತೆ. ಇವರು ಸಬ್ಸ್ಕ್ರಿಪ್ಷನ್ ತಗೊಂಡಿರೋದು ಡೆತ್ ರಿಲೀಫ್ ಫಂಡ್ಗೆ ಅಂತ. ಇದಕ್ಕೆ 100 ರೂಪಾಯಿ ಕಟ್ ಆಗಿದೆ. ಅಂಡ್ ಟೋಟಲ್ ಡಿಡಕ್ಷನ್ ಬಂದ್ಬಿಟ್ಟು ಇರೋದು 6257 ಇದೆ. ಅಂಡ್ ನೆಟ್ ಪೇ ಅಂದ್ರೆ ಎಲ್ಲ ಡಿಡಕ್ಷನ್ಸ್ ಹೋಗಿ ನೋಡಿ, ಇಲ್ಲಿ ಗ್ರಾಸ್ ಬಂದ್ಬಿಟ್ಟು 81,000 ಇರೋದು, ನೆಟ್ ಪೇ ಬಂದ್ಬಿಟ್ಟು 75,000 ಇದೆ. ನಾನು ಇಲ್ಲಿ ಸ್ಯಾಲರಿ ಕಾಂಪೋನೆಂಟ್ ನ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ, ಅದಕ್ಕೋಸ್ಕರ ನಿಮಗೆ ಲೆಂತಿ ಅಂತಿದೆ ವಿಡಿಯೋ. ಅಂಡ್ ಈಗ ಇನ್ಕ್ರಿಮೆಂಟಿಗೆ ಬರೋಣ. ಈ 48,480 ಏನಿದೆ ಇದು ಒಂದು ಪ್ರತಿ ವರ್ಷ ಇನ್ಕ್ರೀಸ್ ಆಗುತ್ತೆ. ಪ್ರತಿ ವರ್ಷ ಒಂದು ಇನ್ಕ್ರಿಮೆಂಟ್ ಅಂದ್ರೆ 2,000 ರೂಪಾಯಿ ಸಿಗುತ್ತೆ. ಅಂಡ್ ಅದಲ್ಲದೆ ಇನ್ನ ಎಕ್ಸ್ಟ್ರಾ ಇನ್ಕ್ರಿಮೆಂಟ್ ಅಂದ್ರೆ ನಿಮಗೆ JAIIB ಅಂತ ವರ್ಷಕ್ಕೆ 2 ಸಲ ಎಕ್ಸಾಮ್ ಮಾಡ್ತಾರೆ ಇವರು. 6 ಮಂತ್ ಒನ್ಸ್ 4 ಪೇಪರ್ ಇರುತ್ತೆ. 4 ಕ್ಲಿಯರ್ ಮಾಡ್ಕೊಂಡ್ರೆ ನಿಮಗೆ ಒಂದು ಇನ್ಕ್ರಿಮೆಂಟ್ ಸಿಗುತ್ತೆ. ಇದು 2000. ಇದು ಲೈಫ್ ಲಾಂಗ್ ಒಂದ್ಸಲ ಮಾತ್ರ ಇನ್ಕ್ರಿಮೆಂಟ್ ಕೊಡೋದು, ಒಂದ್ಸಲ ನೀವು ಎಕ್ಸಾಮ್ ಕ್ಲಿಯರ್ ಮಾಡ್ಕೊಂಡ್ರೆ. ಅದಲ್ದಲೆ ಇನ್ನ ಒಂದು ಇನ್ಕ್ರಿಮೆಂಟ್ ಏನು ಅಂತ ಅಂದ್ರೆ ನಿಮಗೆ ಇದು CAIB ಅಂತ ಸಿಗುತ್ತೆ. CAIB ಅನ್ನೋದೇನಿದೆ ಇದಕ್ಕೆ ನಿಮಗೆ 2 ಇನ್ಕ್ರಿಮೆಂಟ್ ಸಿಗುತ್ತೆ, ಪ್ಲಸ್ 2 ಇನ್ಕ್ರಿಮೆಂಟ್ಸ್ ಅಂದ್ರೆ 4000. ಸೊ ಓವರ್ ಆಲ್ ಆಗಿ ನೀವು ಒಂದು ವರ್ಷ ಸರ್ವಿಸ್ ಆದ್ರೆ 4 + 4 8,000 ಬೇಸಿಕ್ ಪೇಲ್ ಇನ್ಕ್ರೀಸ್ ಆಗುತ್ತೆ. ಸೊ ಓವರ್ ಆಲ್ ಸ್ಯಾಲರಿಲಿ ಒಂದು 14,000ನಾದ್ರೂ ನಿಮಗೆ ಎಫೆಕ್ಟಿವ್ ಆಗಿ ಇನ್ಕ್ರೀಸ್ ಆಗುತ್ತೆ ನೆಟ್ ಪೇಲಿ. ಯಾಕೆಂದ್ರೆ ಬೇಸಿಕ್ ಮೇಲೆ ಉಳಿದಿರೋ ಕಾಂಪೊನೆಂಟ್ ಡಿಸೈಡ್ ಆಗಿರೋದು. ಇದು ಹೇಗೆ ಇನ್ಕ್ರೀಸ್ ಆಗುತ್ತೆ ಅಂತ ಪ್ರಮೋಷನ್ ಪಾಲಿಸಿ ಬ್ಯಾಂಕ್ ಟು ಬ್ಯಾಂಕ್ ವೇರಿ ಆಗುತ್ತೆ. ನಿಮ್ಮ ಸ್ಟಾಫ್ ನೀಡ್ ಎಷ್ಟಿದೆ ಅಥವಾ ಎಷ್ಟು ರೆಕ್ರೂಟ್ಮೆಂಟ್ ಮಾಡ್ಕೋತಿದ್ದಾರೆ, ಎಷ್ಟು ಜನ ರಿಟೈರ್ ಆಗ್ತಿದ್ದಾರೆ, ನಿಮ್ಮ ಎಬಿಲಿಟಿ ಏನು, ನಿಮ್ದು JAB ಕ್ಲಿಯರ್ ಆಗಿದೆಯಾ, CAB ಕ್ಲಿಯರ್ ಆಗಿದೆಯಾ, ಇದ್ರ ಮೇಲೆಲ್ಲ ಕನ್ಸಿಡರ್ ಆಗುತ್ತೆ. ಸೊ ಇದಿಷ್ಟೇ ಈ ವಿಡಿಯೋಗೆ. ಸ್ಯಾಲರಿ ಸ್ಲಿಪ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸಾರಿ, ಅಲೋಯನ್ಸಸ್ ಹೇಳಿಲ್ಲ. ಇವರಿಗೆ ಅಲೋಯನ್ಸಸ್ ಒಂದು ಕನ್ವೀನಿಯನ್ಸ್ ಅಲೋಯನ್ಸ್ ಅಂತ 750 ಅರೌಂಡ್ ಸಿಗುತ್ತೆ, ಪ್ಲಸ್ ನ್ಯೂಸ್ ಪೇಪರ್ ಅಲೋಯನ್ಸ್ ಅಂತ 250 or 230 ಏನೋ ಸಿಗುತ್ತೆ. ಅದಲ್ಲದೆ ಇನ್ನ ಇವರಿಗೆ HRA ಅಂತ ಎಕ್ಸ್ಟ್ರಾ HRA ಅಂತ ಈ 3,878 ಏನಿದೆ ಇದ್ರ ಜೊತೆ ಡಿಕ್ಲರೇಷನ್ ಬೇಸಿಸ್ ಮೇಲೆ 1,500 ರೂಪಾಯಿ HRA ಸಿಗುತ್ತೆ. ಇವ್ರದ್ದು ರೂರಲ್ ಪೋಸ್ಟಿಂಗ್ ಆಗಿರುತ್ತೆ. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್.